ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಹಿರೀಕರು ಹೇಳ್ತಾರೆ, ಅಂದರೆ ದೊಡ್ಡವರು ಹೇಳ್ತಾರೆ, ದಾನಕ್ಕೂ ತುಂಬ ಶ್ರೇಷ್ಠವಾದಂಥ ದಾನ ಅನ್ನದಾನ, ನೇತ್ರದಾನ, ಸಮಾಧಾನ ಅಂತ ಹೇಳ್ತಾರೆ. ಅದರಲ್ಲಿ ಈಗಿನ ಕಾಲದಲ್ಲಿ ತುಂಬ ಟ್ರೆಂಡಲ್ಲಿರುವಂಥದ್ದು ಅದು ಯಾವುದು ಅಂದರೆ ರಕ್ತದಾನ ಅನ್ನೋದು ತುಂಬ ಈಗಿನ ಕಾಲದಲ್ಲಿ ತುಂಬ ವಿಶೇಷ ಆಗಿದೆ. ಹಲವಾರು ಬಾರಿ ರಕ್ತದಾನವನ್ನು ಮಾಡಿರುವಂಥ ಒಬ್ಬ ರಕ್ತದಾನಿಯನ್ನು ನಾನಿವತ್ತು ನಿಮಗೆ ನಾನು ಪರಿಚಯ ಮಾಡ್ಸಕ್ಕೆ ಬಂದಿದ್ದೀನಿ. ಅವರು ಇವರೇನೆ. ಸರ್ ನಮಸ್ಕಾರ. ನಮಸ್ಕಾರ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾವು ಅನುಭವಿಸಿದ ನೋವು, ನಾವು SLC ಓದಬೇಕಾದ್ರೆ ನನಗೆ 14, 15, 16 ವರ್ಷದ ಸಂದರ್ಭದಲ್ಲಿ ನಮ್ಮ ತಂದೆಗೆ ಅನಾರೋಗ್ಯ ಆಗುತ್ತೆ. ಆಗ ಹೆಚ್ಚು ರಕ್ತದ ಅವಶ್ಯಕತೆ ಇರ್ತದೆ. ಅವರಿಗೆ ಮೈಸೂರಲ್ಲಿ ಮಿಷಿನ್ ಆಸ್ಪತ್ರೆ ಅಂತ ಇತ್ತು, ಅಲ್ಲ ಅಡ್ಮಿಷನ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪರಾಗ್ಬೋದು, ನಮ್ಮ ಸೋದರ ಮಾವದಿರು ಭಾಳ ರಕ್ತಕ್ಕೋಸ್ಕರವಾಗಿ ಅವರು ಓಡಾಡ್ತಾ ಇರ್ತಾರೆ. ಮತ್ತು ಕೆಲವು ರಕ್ತದಾನ ಮಾಡ್ತಾ ಇರ್ತಾರೆ. ಕನಿಷ್ಠ ಅಂದರೆ 18ರಿಂದ 20 ಬಾಟ್ಲು ರಕ್ತನ ಆ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಅವಾಗ ನಮಗೆ ಪರಿಣಾಮ ಬೀರ್ತಾ ಇರ್ತದೆ. ನಾವು ಕೊಡಬೇಕು ಅಂದಾಗ ನಮಗೆ ಏಜ್ ಆಗಿರಲ್ಲ, ಮತ್ತು ಎಲಿಜಿಬಲ್ ಇಲ್ಲ. ಈ ಥರದ್ದು ಆ ಹುಡುಕಾಟ ಮಾಡ್ತಾರಲ್ಲ, ಆಗ ಕಳೆದ ಒಂದು 25-30 ವರ್ಷದ ಹಿಂದೆ ರಕ್ತದಾನ ಮಾಡೋದು ಅಂದರೆ ಭಯ ಬೀಳ್ತಾಯಿದ್ರು. ಈ ಭಯನ ಓಡಿಸ್ಬೇಕು, ಎಲ್ಲರನ್ನೂ ಒಟ್ಟಾಗಿ ಸಾರ್ವತ್ರಿಕವಾಗಿ ಕುಟುಂಬ ಸಮೇತ ರಕ್ತದಾನ ಮಾಡಬೇಕು ಅನ್ನೋ ಒಂದು ಈ ದೃಷ್ಟಿಕೋನದಿಂದ ನಾವು ಈ ಕ್ಷೇತ್ರದಲ್ಲಿ ಇಂಪ್ರೆಸ್ ಆಗಿ ನಾವು ಅನುಭವಿಸಿದ ನೋವು ಮತ್ತೊಬ್ಬರಿಗೆ ಬರಬಾರ್ದು, ಆ ಕಷ್ಟದಲ್ಲಿ ನಾವು ರಕ್ತದಾನ ಮಾಡೋ ಮುಖಾಂತರ ನೆರವಿಗೆ ಧಾವಿಸಬೇಕು ಅಂತ 97ನೇ ಇಸ್ವಿಯಿಂದ ನಿರಂತರವಾಗಿ ನಾವು ರಕ್ತದಾನ ಮಾಡೋಕ್ಕೆ ಪ್ರಾರಂಭ ಮಾಡಿದೆವು. ನನ್ನ ಹೆಸರು ಲಂಕೇಶ್ ಅಂತ, ಮಂಗಳ ಗ್ರಾಮ. ನಮ್ಮ ತಂದೆ ಹೆಸರು ಚಿಕ್ತಿಮೇಗೌಡ, ತಾಯಿ ಹೆಸರು ಮಹಾದೇವಮ್ಮ ಅಂತ. ಮೂಲತಃ ಕೃಷಿ ಕುಟುಂಬದವ್ರು ನಾವು ಈಗ ನೆಲದನಿ ಬಳಗ ಅಂತ ಒಂದು ಸಂಸ್ಥೆ ಕೂಡ ಪ್ರಾರಂಭ ಮಾಡಿದ್ದೀವಿ. ಅದರ ಅಧ್ಯಕ್ಷರು ಕೂಡ 2005 ಮತ್ತು 2006ನೇ ಸಾಲಿನಲ್ಲಿ ರಾಜ್ಯ ಯುವ ಪ್ರಶಸ್ತಿ ಕೂಡ ನಮಗೆ ಲಭಿಸಿದೆ. ಹೀಗೆ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕಳೆದ 25 ವರ್ಷದಿಂದ ನಾವು ಈ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂತ ಇದುವರೆಗೆ ನಾನು 70 ಬಾರಿ ರಕ್ತದಾನ ಮಾಡಿದ್ದೇನೆ. ರಕ್ತದಾನ ಮಾಡುವುದರ ಮುಖಾಂತರನೇ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು. ಹೌದು, ನಾನು ಮತ್ತು ನನ್ನ ಶ್ರೀಮತಿಯವರು ರಕ್ತದಾನ ಮಾಡುವುದರ ಮೂಲಕನೇ ನಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು, ಏನು ಸಂಕುಚಿತವಾಗಿ ಕಾಣ್ತಾರೆ ರಕ್ತದಾನ ಮಾಡುವುದನ್ನು, ಅದನ್ನು ಸಾರ್ವತ್ರಿಕ ಮಾಡಿ ಆ ಮನೋಪಾಲಿನ ಚೇಂಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಮಂಡ್ಯ ಜಿಲ್ಲಾ ಈಗ ಏನು ಪ್ರಸ್ತುತ ಇರುವಂತಹ ಅಪರ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ H.L. ನಾಗರಾಜ್ ಸರ್ ಅವರ ಸಮ್ಮುಖದಲ್ಲಿ ಅವರು ಯುವ ಸಂಹಿತೆ ಬೋಧನೆ ಮಾಡುವುದರ ಮುಖಾಂತರ ಮತ್ತು ಅವರು ಕೂಡ ರಕ್ತದಾನ ಮಾಡುವುದರ ಜೊತೆಗೆ ನಮ್ಮ ದಾಂಪತ್ಯ ಜೀವನಕ್ಕೆ ಸಾಕ್ಷಿಭೂತರಾಗಿ ಇದ್ದರು. ಲಂಕೇಶ್ ಅವರು ಅವ್ರ ಮದುವೆ ದಿನ ರಕ್ತದಾನ ಮಾಡಿ ಮದುವೆ ಆದರು. ಸೊ ಅವತ್ತಿನ ಕ್ಯಾಂಪಲ್ಲೇ ನಾವಿಬ್ಬರು ಗಂಡ ಹೆಂಡತಿ ಇಬ್ಬರೂ ರಕ್ತದಾನ ಮಾಡಿ ಇನ್ನಿಬ್ಬರು ಜೀವನ ಉಳಿಸಿದ್ದೀವಿ. ಸೊ ನೀವು ಬನ್ನಿ ರಕ್ತದಾನ ಮಾಡಿ ಇನ್ನೊಬ್ಬರು ಜೀವಕ್ಕೆ ಬೆಳಕಾಗಿ ಅಂತ ಕೇಳ್ಕೊತೀವಿ. ಇದರಲ್ಲೂ ಕೂಡ 1,000 ಸಸಿಗಳನ್ನು ವಿತರಣೆ ಮಾಡಿ ಬಂದಂಥ ನಮ್ಮ ಸಂಬಂಧಿಕರು ಸ್ನೇಹಿತರುಗಳಿಗೆ ಬಂದಂಥವ್ರಿಗೆ 1,000 ಟೀಕು, ಸಿಲ್ವರು, ತೆಂಗಿನ ಸಸಿಗಳನ್ನ ವಿತರಣೆ ಮಾಡಿದ್ವಿ. ಅವೆಲ್ಲ ಈಗ ಫಲ ಕೊಡ್ತವೆ, ಬೆಳೆದಿದ್ದಾವೆ. ಪ್ರತಿ ವರ್ಷವೂ ಸಸಿಗಳು ಹಾಕ್ಸುವಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಕೆಲವು ಹಳ್ಳಿಗಳಲ್ಲೆಲ್ಲ ಸಸಿಗಳು ಹಾಕ್ಸಿದ್ದೀವಿ, ಅವೆಲ್ಲ ಈಗ ಮರಗಳಾಗ್ತವೆ. ಮತ್ತು ನಾವು ಕೊಟ್ಟಿರುವಂಥ ತೆಂಗಿನ ಸಸಿಗಳೆಲ್ಲ ಫಲ ಕೊಡ್ತವೆ. ದಾರಿಲಿ ಹೋಗ್ಬೇಕಾದ್ರೆ ಸಂಬಂಧಿಕರು ಸ್ನೇಹಿತರುಗಳೆಲ್ಲ ನಿಮ್ಗೆ ಕೊಟ್ಟಿದ್ದು ಎಳ್ನೀರು ಬಿಟ್ಟೈತೆ ಕುಡೀರಿ ಅಂತೆಲ್ಲ, ಎಳ್ನೀರು ಕುಡೀರಿ ಅಂತೆಲ್ಲ ಕರೀತಾ ಇರ್ತಾರೆ. ಅವು ನಮ್ಗೆ ತುಂಬ ಖುಷಿ ಕೊಡ್ತದೆ. ಈ ಥರದ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನು ನಾವು ಹಾಕಿಸ್ತಾ ಇರ್ತೀವಿ. ಇಲ್ಲ ಹೌದೌದು, ಅವರು ಕೂಡ ವಿದ್ಯಾವಂತರು, ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದೌದು, ಯಾವುದೇ ಥರದ ಬಲವಂತ ಮಾಡಲಿಲ್ಲ, ಸ್ವಯಂ ಪ್ರೇರಿತವಾಗಿ ಮದುವೆ ದಿವಸ ರಕ್ತದಾನ ಮಾಡಿದ್ರು. ಇದುವರೆಗೆ ಅವರು 4 ಬಾರಿ ರಕ್ತದಾನ ಮಾಡಿದ್ದಾರೆ. ಅವರು ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಮತಿ ಹೆಸರು ಸುನೀತಾ YS. ನಮಸ್ಕಾರ, ನನ್ನ ಹೆಸರು ಸುನೀತಾ ಲಂಕೇಶ್. ನಾನು ಲಂಕೇಶ್ ಅವರ ಧರ್ಮಪತ್ನಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಲಂಕೇಶ್ ಅವರು ಹುಡುಗಿ ನೋಡೋಕ್ಕೆ ಬಂದಾಗ ನನಗೆ ಒಂದು CD ಕೊಟ್ಟಿದ್ದರು. ಆ CDಯ ಕಾನ್ಸೆಪ್ಟು ಸಿಂಪಲ್ ಮ್ಯಾರೇಜಾ ಗ್ರ್ಯಾಂಡ್ ಮ್ಯಾರೇಜಾ ಅನ್ನುವಂಥದ್ದು. ಆ CD ನೋಡಿದ ಮೇಲೆ ನನಗನ್ನಿಸ್ತು, ಸಿಂಪಲ್ ಮ್ಯಾರೇಜ್ ಇಂದ ಏನು ಅನುಕೂಲ ಇದೆ, ಗ್ರ್ಯಾಂಡ್ ಮ್ಯಾರೇಜಿಂದ ಏನು ಅನಾನುಕೂಲಗಳಿದೆ ಅನ್ನೋದ್ರ ಬಗ್ಗೆ. ಯಾಕೆ ಅಂದರೆ ನನ್ನ ಫ್ಯಾಮಿಲೀಲಿ ನಮ್ಮ ತಾಯಿಗೆ 5 ಜನ ಹೆಣ್ಮಕ್ಳು, ಒಬ್ಬ ಮಗ, ನಾನೇ ದೊಡ್ಡ ಮಗಳು. ಹಾಗಾಗಿ ನಮ್ಮ ತಂದೆ ತಾಯಿಗೆ ಯಾವುದೇ ರೀತಿಯ ಹೊರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸಿಂಪಲ್ ಮ್ಯಾರೇಜ್ ಆಗುವಂತಹ ವ್ಯಕ್ತಿನೇ ಸಿಗಬೇಕು ಅನ್ನುವಂಥ ಒಂದು ಆಸೆ ನನ್ನಲ್ಲಿತ್ತು.
ಅದೇ ರೀತಿ ಲಂಕೇಶ್ ಅವರು ಕೂಡ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಸಿಂಪಲ್ ಮ್ಯಾರೇಜ್ ಅವರು ಆ ಕಾನ್ಸೆಪ್ಟಲ್ಲಿ ಏನು ಮಾತಾಡಿದ್ರು ಇವತ್ತಿಗೂ ಕೂಡ ಅವ್ರು ಹಾಗೇ ಇರೋದು. ಯಾಕೆಂದರೆ ಅವರು ಆ ಕಾನ್ಸೆಪ್ಟಲ್ಲಿ ಹೇಳಿದರು, ನಾನು ಮದುವೆ ಸಂದರ್ಭದಲ್ಲಿ ಹುಡುಗಿ ಮನೆ ಕಡೆಯಿಂದ ಯಾವುದೇ ರೀತಿಯ ನಾನು ಒಂದು ಸಣ್ಣ ಪುಟ್ಟ ಉಡುಗೊರೆನೂ ಕೂಡ ತಗೊಳ್ಳಲ್ಲ ಅಂತ ಅವ್ರು ಹೇಳಿದರು. ಅವರು ಅದೇ ರೀತಿ ಒಂದು ಜೊತೆ ಬಟ್ಟೆನೂ ಕೂಡ ನಮ್ಮಿಂದ ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಮ್ಮ ಪ್ರೀತಿಯಿಂದ ಕೊಟ್ಟರು ಕೂಡ ಅದನ್ನು ತಗೊಳ್ಳಿಲ್ಲ. ಅದು ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಅವರು ಹೇಳಿದ್ರು, ಮದುವೆ ಸಂದರ್ಭದಲ್ಲಿ ರಕ್ತದಾನ ಮಾಡೋದರ ಮೂಲಕನೇ ಮದುವೆ ಆಗಬೇಕು ಅನ್ನುವಂಥದ್ದು ಅವರ ಆಸೆ ಇತ್ತು. ಅದಕ್ಕೆ ನಂದು ಕೂಡ ತುಂಬ ಖುಷಿ ಆಯಿತು. ನಾನು ಕೂಡ ರಕ್ತದಾನ ಮಾಡಿ ಮದುವೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ನಾನು ರಕ್ತದಾನ ಮಾಡೋದರ ಮೂಲಕ ಹೊಸ ಬಾಳಿಗೆ ನಾನು ಮತ್ತು ಅವರು ಹೊಸ ಹೆಜ್ಜೆಯನ್ನು ಇಟ್ವಿ. ಸರ್, ತುಂಬ ಜನ ಹೇಳ್ತಾರೆ ಬ್ಲಡ್ ಕೊಟ್ಟ ತಕ್ಷಣ ನಮಗೆ ಸಣ್ಣ ಆಗ್ತೀವಿ, ವೀಕ್ ಆಗ್ತೀವಿ, ಅಥವಾ ಏನಾದರೂ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾರೆ. ಅದು ಸತ್ಯನೇ ಸರ್? ಅದಂತೂ ಸುಳ್ಳು. ಮತ್ತು ರಕ್ತದಾನ ಮಾಡುವುದಾದರೆ ಹೆಚ್ಚು ನಮಗೆ ಆರೋಗ್ಯಕರವಾಗಿ ಹೆಚ್ಚು ಪ್ರಯೋಜನ ಆಗ್ತದೆ. ಏನು ಪ್ರಯೋಜನ ಆಗುತ್ತೆ ಸರ್? ಬ್ಲಡ್ ಕೊಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ರಕ್ತದ ಒತ್ತಡ ಕಡಿಮೆ ಆಗುತ್ತೆ, HP ನಾವು ಅವರೇಜಲ್ಲಿ ಇಟ್ಕೊಳ್ಬೋದು, ಹೃದಯಾಘಾತ ಆಗೋದನ್ನು ತಪ್ಪಿಸ್ಬೋದು. ಮನುಷ್ಯ ಕ್ರಿಯೇಟಿವಿಟಿಯಾಗಿರ್ತಾನೆ, ಲವಲವಿಕೆಯಿಂದ, ಕ್ರಿಯಾಶೀಲತೆಯಿಂದ ಚಟುವಟಿಕೆಯಾಗಿರ್ಬೋದು ವಿನಃ ರಕ್ತದಾನ ಮಾಡುವುದರ ಮುಖಾಂತರ ಅಡ್ಡ ಪರಿಣಾಮ ಆರೋಗ್ಯಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ಉತ್ತಮವಾದ ಆರೋಗ್ಯವನ್ನು ದೇಹದಲ್ಲಿ ನಾವು ಕಾಪಾಡ್ಕೊಳ್ಬೋದು. ಸರ್, ನೀವೀಗ ಹೇಳಿದ್ರಿ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗೋ ಸಮಸ್ಯೆ ಆಗುತ್ತೆ, ಹಿಂಗೆಲ್ಲ ಹೇಳಿದ್ರೆ ಅದು ಹೇಗಾಗುತ್ತೆ ಸರ್? ಅಂದರೆ ಈಗ ರಕ್ತದ ಆರೋಗ್ಯ ಅಂತ ದೇಹ ಮನುಷ್ಯರಲ್ಲಿ HP 12ರಿಂದ 16 ಇರಬೇಕು. ಕೆಲವ್ರಿಗೆ 18, 20 ಹಿಂಗೆಲ್ಲ ಆದಾಗ ಒತ್ತಡ ಜಾಸ್ತಿ ಆಗುತ್ತೆ. ರಕ್ತದ ಒತ್ತಡ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ BP ಜಾಸ್ತಿ ಆಗುತ್ತೆ. ಇದರಲ್ಲಿ ಹೆಚ್ಚು HP ಇದ್ದಾಗ, ರಕ್ತದ ಇದ್ದಾಗ ಈ ಥರ ಅಡ್ಡ ಪರಿಣಾಮಗಳೆಲ್ಲ ಆಗುತ್ತೆ. ಆ ಕಾರಣದಿಂದ ನಾವು ನಿಯಮಿತವಾಗಿ ಕಾಲಕ್ಕೆ 3 ತಿಂಗಳಿಗೆ 4 ತಿಂಗಳಿಗೆ ರಕ್ತದಾನ ಮಾಡುವುದರ ಮುಖಾಂತರ ದೇಹದಲ್ಲಿ ಹೊಸ ರಕ್ತಗಳು ಉತ್ಪತ್ತಿ ಆಗ್ತಾನೇ ಇರ್ತದೆ. ಹೊಸ ರಕ್ತ ಉತ್ಪತ್ತಿಯಾದಾಗ ದೇಹದಲ್ಲಿ ಕ್ರಿಯಾಶೀಲತೆ ಮತ್ತು ರಕ್ತ ಸಂಚಲನ ಹೆಚ್ಚಾಗೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು. ಅದೇ ರೀತಿ ಮಹಿಳೆಯರಿಗೆ ಅವರಿಗೆ 12 ಅಥವಾ 14, 16 HP ಇದ್ದಾಗ ಅವರು ನಿಯಮಿತವಾಗಿ ವರ್ಷಕ್ಕೆ 2 ಬಾರಿ ಅವ್ರ ಪೀರಿಯಡ್ ಟೈಮಲ್ಲಿ ಆಗ್ಬೋದು. ನಮ್ಮಂಗೆ ಹೆಚ್ಚು ಸರಾಸರಿ ಅವರೇಜ್ ರಕ್ತದಾನ ಮಾಡೋದಕ್ಕಾಗಲ್ಲ. ಅವರು HP ನೋಡ್ಕೊಂಡು ಅವರ ಋತುಮಾನಗಳ ಕಾಲದ ನೋಡ್ಕೊಂಡು ರಕ್ತದಾನ ಮಾಡಬೇಕಾಗುತ್ತೆ. HP ಅಂದರೆ ಏನು ಸರ್? ಹಿಮೋಗ್ಲೋಬಿನ್, ರಕ್ತದ ಸಂಗ್ರಹ ದೇಹದಲ್ಲಿ ಎಷ್ಟಿರುತ್ತದೆ ಅಂತ ಹೇಳುವಂಥದ್ದು. ಸರ್, ಇದೀಗ ಎಷ್ಟು ದಿವಸಕ್ಕೊಂದ್ಸರಿ ರಕ್ತದಾನ ಮಾಡ್ಬೋದು? ದಿವಸಕ್ಕಲ್ಲ, ಇದು 3 ತಿಂಗಳಿಗೊಮ್ಮೆ ಪುರುಷರು, ಮಹಿಳೆಯರು 4 ತಿಂಗಳಿಂದ 6 ತಿಂಗಳೊಳಗಡೆ 1 ಬಾರಿ ಮಾಡ್ಬೋದು. ಅಂದರೆ 1 ವರ್ಷಕ್ಕೆ 3 ರಿಂದ 4 ಬಾರಿ ಗಂಡು ಮಕ್ಕಳು ಮಾಡ್ಬೋದು. ಪುರುಷರು 4 ಅವರೇಜಲ್ಲಿ 4 ಮಾಡಲೇಬೋದು. ನೀವು ಎಷ್ಟನೇ ವರ್ಷದಿಂದ ಪ್ರಾರಂಭ ಮಾಡಿದ್ರಿ? ನಾನು 18 ವರ್ಷ ಆದ ತಕ್ಷಣದಿಂದ ಪ್ರಾರಂಭ ಮಾಡಿದೆ. ಅದು ಎಲ್ಲಿ ಮಾಡಿದ್ರಿ? ನಾನು ಮೊದಲಿಗೆ ನಮ್ಮ ಮಂಡ್ಯ ನಗರದ ಒಂದು ಖಾಸಗಿ ನರ್ಸಿಂಗ್ ಹೋಮ್, ST ಜಯರಾಮ್ ಸ್ಮಾರಕ ಆಸ್ಪತ್ರೆ ಅಂತ ಇತ್ತು. ಅಲ್ಲಿ ನಮ್ಮೂರಿನವ್ರು ಒಬ್ಬರಿಗೆ ಗರ್ಭಕೋಶದ ಒಂದು ಸಮಸ್ಯೆ ಇರ್ತದೆ. ಅವರಿಗೆ ಚಿನ್ನಮ್ಮ ಅಂತ, ಅವ್ರಿಗೆ ನಾನು ರಕ್ತದಾನ ಮಾಡ್ತೀನಿ. ತದನಂತರ ಒಂದು 3-4 ತಿಂಗಳಾದ ತಕ್ಷಣವೇ ಮಂಡ್ಯ ಡಯಾಗ್ನಿಕ್ ಸೆಂಟ್ರಲ್ಲಿ ರಕ್ತದಾನ ಮಾಡ್ತೀವಿ. ಆವಾಗ ನಾವು ರಕ್ತದಾನ ಮಾಡುವಂಥ ಸಂದರ್ಭದಲ್ಲಿ 97 ಆ ಇಸ್ವಿಯಲ್ಲಿ ವೃತ್ತಿಪರ ಹೆಚ್ಚು ರಕ್ತದಾನ ಮಾಡ್ತಿದ್ರು. ಎಲ್ಲ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಅಲ್ಲಿ ಇಲ್ಲಿ ಹಣಕ್ಕೋಸ್ಕರವಾಗಿ, ಬಡತನಕ್ಕೋಸ್ಕರವಾಗಿ, ಬೇರೆ ಬೇರೆ ದುಶ್ಚಟಕ್ಕೆ ಬಲಿಯಾಗಿರೋರು ಹೋಗಿ ರಕ್ತದಾನ ಮಾಡಬಹುದಂಥದ್ದು, ಆ ಥರದ ಒಂದು ಕ್ರಿಯೆ ಎಲ್ಲ ನಗರಗಳ ಪ್ರದೇಶಗಳಲ್ಲಿ ನಡೀತಾ ಇತ್ತು. ಅದನಂತರ ಕಾನೂನಾತ್ಮಕವಾಗಿ ಕಾನೂನು ತಂದು ನಿಗದಿತ ರಕ್ತನಿಧಿ ಕೇಂದ್ರದಲ್ಲೇ ರಕ್ತದಾನ ಮಾಡಬೇಕು, ಅದೊಂದು ಎನ್ರೋಲ್ಮೆಂಟ್ ಆಗಬೇಕು. ರಕ್ತದಾನ ಮಾಡ್ತಾರಲ್ಲ ಅವರೆಲ್ಲ ಕೆಲವು ಪರೀಕ್ಷೆಗಳಾಗ್ತವೆ ಸಮಗ್ರವಾಗಿ. HIV, HPSAG, ಕಾಲ್ರ ಮತ್ತು ಬೇರೆ ಬೇರೆ ಇನ್ನಿತರ ಒಂದು 20ಕ್ಕೂ ಹೆಚ್ಚು ರಕ್ತ ಪರೀಕ್ಷೆಗಳಾಗ್ತವೆ. ಬ್ಲಡ್ ತಗೊಳ್ಳೋಕ್ಕಿಂತ ಮುಂಚೆ ಚೆಕ್ ಮಾಡ್ತಾರಾ ಅಥವಾ ಬ್ಲಡ್ ತಗೊಂಡ್ಮೇಲೆ ಚೆಕ್ ಮಾಡ್ತಾರಾ? ಮೊದಲು ಸ್ವಲ್ಪ ಕ್ರಾಸ್ ಮ್ಯಾಚಿಂಗ್ ಅಂತ ಸ್ವಲ್ಪ ತಗೊಳ್ತಾರೆ. ಆ ಸ್ವಲ್ಪ ತಗೊಂಡ ಮೇಲೆ ಇವರು ರಕ್ತದಾನ ಮಾಡ್ಬೋದು ಅಂತ ಎಲಿಜಿಬಲ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ರಕ್ತನ ಡ್ರಾ ಮಾಡ್ತಾರೆ. ಆ ಡ್ರಾ ಆದ ರಕ್ತನ ನೇರವಾಗಿ ರೋಗಿ ಕೊಡಲ್ಲ, ಅದನ್ನು ಟೆಸ್ಟಿಂಗ್ ಕಳಗಿಸ್ತಾರೆ. ಆಗ ನಮಗೊಂದು 20-25 ಮಾದರಿಯ ರಕ್ತ ಪರೀಕ್ಷೆಗಳಾಗ್ತವೆ. ಅದೆಲ್ಲ ಯೋಗ್ಯ ಅಂದಮೇಲೆ ರೋಗಿ ಕೊಡ್ತಾರೆ. ಈ ಥರ ಒಂದು ಮಾದರಿ ಆಯ್ತು. ರಕ್ತ ಕೊಡ್ತೀವಿ ಅಂದ್ರೂ ಕೂಡ ಅದನ್ನ ಬೇರೆ ಇನ್ನೊಬ್ಬರಿಗೆ ಬಳಸಕ್ಕಾಗಲ್ಲ, ನೇರವಾಗಿ ಬಳಸಕ್ಕಾಗಲ್ಲ, ಪರೀಕ್ಷೆ ಮಾಡೇ ಬಳಸ್ತಾರೆ. ಇವಾಗ 3 ತಿಂಗಳಿಗೆ 4 ತಿಂಗಳಿಗೆ ರಾಷ್ಟ್ರ ನಾಯಕರ ಜನ್ಮದಿನಾಚರಣೆ ಅಲ್ಲಿಂದ ಪ್ರಾರಂಭ ಆದದ್ದು. ಡಿಸೆಂಬರ್ 6 ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನ.
ಮತ್ತು ಬಾಬಾ ಸಾಹೇಬರವರ ಹುಟ್ಟಿದಿನ ಏಪ್ರಿಲ್ 14 ಅದು ನಿರಂತರವಾಗಿ ನಾನು ರಕ್ತದಾನ ಮಾಡುವುದು ಮತ್ತು ರಕ್ತದಾನ ಶಿಬಿರಗಳನ್ನು ಮಾಡುವುದು. ಈ ಥರ ಜೂನ್ 4 ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಗಳು, ಅದು ಗಾಂಧಿ ಜಯಂತಿ ದಿವಸ, ಈ ಥರ ರಾಷ್ಟ್ರ ನಾಯಕರ ದಿನಗಳಲ್ಲಿ ರಕ್ತದಾನ ಮಾಡುವಂಥದ್ದು. ರಕ್ತದಾನ ಅಂದರೆ ಯಾರ್ಯಾರು ಮಾಡ್ಬೋದು ಸರ್? ಸರ್ 18 ವರ್ಷ ಮೇಲ್ಪಟ್ಟಂಥ ಆರೋಗ್ಯವಂತ ಪುರುಷ ಮತ್ತು ಮಹಿಳೆಯರು. ಆರೋಗ್ಯ ಅಂತಂದ್ರೆ ಅವ್ರಿಗೆ ಡಯಾಬಿಟಿಕ್ಕು ಕಾಯಿಲೆ ಇರಬಾರ್ದು, BP ಇರಬಾರ್ದು, ಸರ್ಜರಿಗಳು ಮಾಡಿಸ್ಕೊಂಡಿರಬಾರ್ದು, ಯಾವುದೇ ಅದೇ ಶಸ್ತ್ರಚಿಕಿತ್ಸೆಗಳು ಒಪ್ಪಟ್ಟಿರಬಾರ್ದು, ಮತ್ತು ಅವರು ನಿರಂತರವಾದ ಯಾವುದೇ ಥರದ ಕಾಯಿಲೆಗಳಿಗೆ ಔಷಧ ಮಾತ್ರೆಗಳನ್ನು ದಿನನಿತ್ಯ ತಗೊಳ್ಬಾರ್ದು, ಮತ್ತು ಮದ್ಯ ವ್ಯಸನಗಳ ಕಡೆಯಿಂದ ರಕ್ತದಾನ ಮಾಡೋಂಗಿಲ್ಲ, ಯಾರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ಅವ್ರು ರಕ್ತದಾನ ಮಾಡೋಂಗಿಲ್ಲ. ಈ ಥರದ ಒಂದು ಇದಾಯ್ತದೆ. ಅಂದರೆ ಅವ್ರು ರಕ್ತ ತಗೊಂಡ್ರೆ ಅದು ಯೂಸ್ ಇಲ್ಲ ಅಂತ ಅಥವಾ ಅವರಿಗೆ ಸಮಸ್ಯೆ ಆಗುತ್ತೆ, ಅದು ಸೋಂಕುಗಳು ಇನ್ನೊಬ್ರಿಗೆ ಹರಡ್ತದೆ. HPSAG ಪಾಸಿಟಿವ್ ಇರುವಂಥ ಪುರುಷ ಮತ್ತು ಮಹಿಳೆಯರಾಗ್ಬೋದು, HIV ಆಗಿರ್ಬೋದು, ತೃತೀಯ ಲಿಂಗಿಗಳಾಗಿರ್ಬೋದು, ಈ ಥರ ಕೆಲವು ನಿಷಿದ್ಧ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ಏನು WHO ಏನೋ ಒಂದು ಗೈಡ್ಲೈನ್ಸ್ ಕೊಡ್ತಾರೆ, ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯವರು ಕೂಡ ಅದನ್ನು ಪಾಲಿಸ್ತಾರೆ. ಅದು ನಿಯಮ ಪ್ರಕಾರನೇ ನಿಯಮಿತ ಏನು ಲೈಸೆನ್ಸ್ ಹೋಲ್ಡ್ರ್ ರಕ್ತ ನಿಧಿ ಕೇಂದ್ರಗಳಿದೆ, ಅಲ್ಲೇ ಹೋಗಿ ನಾವು ರಕ್ತದಾನ ಮಾಡಬೇಕು ವಿನಃ ಖಾಸಗಿ ನರ್ಸಿಂಗ್ ಹೋಮ್ಗೂ ಕೂಡ ರಕ್ತದಾನ ಮಾಡೋಂಗಿಲ್ಲ. ಈಗ ಬಹಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಆರೋಗ್ಯ ಇಲಾಖೆಗಳು ಮಾಡಿವೆ. ಸರ್, ಈಗ ಈ ಕೆಲವರು ಹೇಳ್ತಾರೆ, ಈಗ ರಕ್ತ ನಿಮ್ಮ ದೇಹದಲ್ಲಿ ಒಂದಿಷ್ಟು ಅಂತ ಇದೆ ಅಂತ ಇಟ್ಕೊಳ್ಳಿ, ನೀವು ಒಂದು ಮಿನಿಮಮ್ ಎಷ್ಟು ರಕ್ತ ತೆಗಿತಾರೆ ಸರ್? ಏಜು ಈಗ 18 ವರ್ಷ ಆಗಿರ್ತದೆ, ಅವರು 50 kg-ಯಿಂದ 60 kg ಒಳಗಡೆ ಇದ್ರೆ ವೆಯ್ಟು 350 ತೆಗಿತಾರೆ. 350 ml. ಅಕಸ್ಮಾತ್ 60ಕ್ಕಿಂತ ಹೆಚ್ಚು ವೆಯ್ಟ್ ಇದ್ದು HP ಜಾಸ್ತಿ ಇದ್ದರೆ 450 ml ತೆಗಿತಾರೆ, ಡ್ರಾ ಮಾಡ್ತಾರೆ. ನಾನು ಕೂಡ ಒಬ್ಬರಿಗೆ ಒಂದೇ ಥರ ತೆಗಿಯಲ್ಲ, ಇಲ್ಲ, ವೆಯ್ಟ್ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ತೆಗಿತಾರೆ. ಅಂದರೆ ಜಾಸ್ತಿ ಹೆಚ್ಚು ಅಂತಂದ್ರೆ 450 ml-ಗಿಂತ ಹೆಚ್ಚು ಯಾರೂ ತೆಗಿಯಲ್ಲ. ಅದರಲ್ಲಿ STP ಅಂತ ಕೂಡ ಮಾಡ್ತಾರೆ, ಬಿಳಿ ರಕ್ತಕಣ ವರ್ಗಾಯಿಸುವಂಥ ಅದೊಂದು ಪ್ರಕ್ರಿಯೆಗಳು ಬಂದೈತೆ. STP ಅದೆಲ್ಲ ಆರೋಗ್ಯ ಇಲಾಖೆಯವರು ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಅವೆಲ್ಲ ಸರ್, ಈಗ ನೀವು ಹೇಳಿದ್ರಿ 350 ml 450 ml ಅಂತ ಹೇಳಿದ್ರಲ್ಲ, ಅಷ್ಟು ರಕ್ತ ನಮ್ಮ ದೇಹದಿಂದ ಹೋದ್ಮೇಲೆ ನಮ್ಗೇನು ತೊಂದರೆ ಆಗೋದಿಲ್ಲ? ಯಾವುದೇ ಥರದ ತೊಂದರೆ ಆಗಲ್ಲ. ಹೇಗೆ ಅಂತಂದರೆ ಅವನು ಆರೋಗ್ಯವಾಗಿರ್ತಾನೆ ಮನುಷ್ಯ. ಹೆಂಗೆ ಅಂದರೆ ಊಟ, ನಿದ್ದೆ, ನೀರು, ಈ ಥರವೆಲ್ಲನ ಕರೆಕ್ಟಾಗಿ ಮಿತವಾಗಿ ತಗೊಳ್ಬೇಕು. ರಾತ್ರಿ ಎಲ್ಲ ಇಡೀ ರಾತ್ರಿ ನಿದ್ಗೆಟ್ಟಿದ್ರೂ ಅದು ಅಪಾಯಕಾರಿ. ಊಟ ಸೇವನೆ ಮಾಡಲಿಲ್ಲ ಅಂತಂದ್ರೆ ಅಪಾಯಕಾರಿ. ಈ ಥರ 3 ಟೈಮ್ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು, ಈಗ ಬೇಸಿಗೆ ಕಾಲದಲ್ಲಂತೂ ರಕ್ತದಾನ ಮಾಡಿರುವಂಥ ರಕ್ತ ಹೊರಗಡೆ ಹೋದ ತಕ್ಷಣವೇ ಅಥವಾ ತಂಪು ಪಾನೀಯಗಳು, ಎಳೆನೀರು, ಜ್ಯೂಸ್ಗಳು ಕುಡಿಯುವ ಅವಶ್ಯಕತೆ ಇರ್ತದೆ. ನೀರಿನ ಅಂಶ ಹೆಚ್ಚಿಗೆ ಬಯಸುತ್ತೆ. ಆವಾಗ ಸಂದರ್ಭದಲ್ಲಿ ನೀರು ಕುಡಿಬೇಕು. ರಕ್ತದಾನ ಮಾಡಿದ ನಂತರ ಒಂದು 10 ನಿಮಿಷ, ಕಾಲು ಗಂಟೆ ಅಥವಾ ಅರ್ಧ ಗಂಟೆ ವಿಶ್ರಾಂತಿ ಪಡಿಬೇಕು. ಯಾವುದೇ ಒಂದು ದ್ವಿಚಕ್ರ ಆಗ್ಬೋದು, ಕಾರು, ಇವೇ ಚಾಲನೆ ಮಾಡಬಾರ್ದು, ಒಟ್ಟಿನಲ್ಲೇ ಬಿಸಿಲಿಗೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆಗಳಿರ್ತವೆ ಕೆಲವರಿಗೆ. ಆ ಕಾರಣದಿಂದ ಅವರು ಹೆಚ್ಚು ಎಳ್ನೀರು, ನೀರು ಕುಡಿದು ಒಂದು ಅರ್ಧ ಗಂಟೆ, ಕಾಲು ಗಂಟೆ ವಿಶ್ರಾಂತಿ ಪಡೆದು ಹೋದರೆ ಯಾವುದೇ ಥರದ ಪರಿಣಾಮ ಆಗಲ್ಲ. ಯಾಕೆಂತಂದರೆ ಸಡನ್ನಾಗಿ ರಕ್ತ ಹೊರಗಡೆ ಹೋಗಿರ್ತದಲ್ವ, ಕೆಲವ್ರಿಗೆ ಏನಾದರೂ ಅಡ್ಡ ಪರಿಣಾಮ ಬೀರ್ಬೋದು, ಕೆಲವ್ರಿಗೆ ಇನ್ನೇನೂ ಆಗಲ್ಲ. ನಾವು ಈಗ 70 ಬಾರಿ ರಕ್ತದಾನ ಮಾಡಿದ್ದೀವಿ, ಒಂದು ದಿವಸನೂ ನಮಗೆ ಯಾವುದೇ ಥರದ ಅಡ್ಡ ಪರಿಣಾಮ ಆಗಿಲ್ಲ. ನಾವು ರಕ್ತದಾನ ಮಾಡಿ ಕಾರ್ಯಕ್ರಮಗಳು ಮಾಡಿದ್ದೀವಿ, ಮದುವೆಯಾಗಿದ್ದೀವಿ, ಯಾವುದೇ ಒಂದು ದಿವಸವೂ ನಮಗೆ ಏನೂ ಸಮಸ್ಯೆ ಆಗಿಲ್ಲ. ಈ ಥರ ಫಲ ಹೇಳಬೇಕು ಅಂತಂದರೆ, ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನಮಗೆ ಬರೀ 15ರಿಂದ 20 ಆಯಿತು. ಕಿರ್ಗವಲಲ್ಲಿ ಮಾಡಿದ್ವಿ, ಬರೀ 12 ಆಗ್ತು. ಅವ್ರಿಗೆ ಮೋಟಿವೇಶನ್ ಮಾಡಿ 100 ಮಾಡಿದ್ರು, 200 ಮಾಡಿದ್ರು. ದಾಖಲೆಯ 1070 ಮಾಡಿದ್ದಾರೆ. ಒಂದು ಸಲ ಒಂದೇ ದಿವಸ ದಾಖಲೆಯ 1090 ಮಾಡಿದ್ದಾರೆ. ಈಗ ಪ್ರಸ್ತುತ ಕಳೆದ ವರ್ಷ, ಹಿಂದಿನ ಸಾಲಿನಲ್ಲಿ 1070 ಮಾಡಿದರು. ಹೀಗೆ ಅವರು 650 ಮಾಡಿದ್ದಾರೆ, 700 ಮಾಡಿದ್ದಾರೆ. ಇದೇ ಥರ ಬೇರೆ ಬೇರೆ ಸಂಘ ಸಂಸ್ಥೆಯವರು ರಕ್ತದಾನ ಶಿಬಿರದಲ್ಲಿ ಹೆಚ್ಚು ಕೆಲಸ ಮಾಡ್ತಾಯಿದ್ದಾರೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಹೇಳ್ಕೋಬೇಕು ಅಂದರೆ, ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ 3ನೇ ಸ್ಥಾನದಲ್ಲಿದೆ. ಒಂದು ಅತ್ಯುನ್ನತ ಗೌರವ ಕೂಡ ನಮ್ಮ ಈ ಜಿಲ್ಲೆಗೆ ಸಿಕ್ಕಿರುವಂಥದ್ದು ರಕ್ತದಾನ ಮಾಡೋದ್ರಲ್ಲಿ ಎಂದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು. ಸರ್, ಅದು ಮೊದಲನೇದು ಬೆಂಗಳೂರು, ಉಡುಪಿ ಇತ್ತು. ಉಡುಪಿ ಮತ್ತು ಮಂಡ್ಯ ಅದು ಹಿಂದೆ ಮುಂದೆ ಆಗ್ತಾಯಿದೆ. ಬೆಂಗಳೂರು ಗ್ರಾಮಾಂತರ ಮತ್ತು ಸಿಟಿ ಹೆಚ್ಚು ಇರೋದ್ರಿಂದ ಅದು ಪ್ರಥಮ ಸ್ಥಾನ ಪಡ್ಕೊಳ್ತಾ ಇರ್ತದೆ. ಕರ್ನಾಟಕದಲ್ಲಿ 3 ಜಿಲ್ಲೆಯಲ್ಲಿ ಇಷ್ಟು ಹೆಚ್ಚು ಒಂದು ಪ್ರಜ್ಞಾವಂತರು ರಕ್ತದಾನ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈಗ ಅವೇರ್ನೆಸ್ಗಳೆಲ್ಲ ಮಾಡಿ, ಮೊದಲು ಮಂಡ್ಯನೂ ಕೂಡ ಕೊನೆಯ ಹಂತದಲ್ಲಿತ್ತು. ಅದರಲ್ಲೇ ಈಗ ರಾಯಚೂರು, ಬಳ್ಳಾರಿ ಇವೆಲ್ಲ ಭಾಳ ಕೆಳ ಹಂತದಲ್ಲಿವೆ. ಈಗ ಸರ್, ನೀವು ರಕ್ತವನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಎಲ್ಲಿ ಕೊಡ್ತಾರೆ, ಎಲ್ಲಿ ತಗೊಂಡು ಏನು ಮಾಡ್ತಾರೆ? ನಾವು ಇದುವರೆಗೆ ರಕ್ತದಾನ ಶಿಬಿರಗಳನ್ನು ಮಾಡಿರುವಂಥದ್ದು ಸರ್ಕಾರಿ ರಕ್ತನಿಧಿ ಕೇಂದ್ರಕ್ಕೆ ಹೊರತು ಖಾಸಗಿ ರಕ್ತದಾನ ಕೇಂದ್ರಗಳಿಗೆ ಮಾಡಿಲ್ಲ.
ಅಲ್ಲೇನಾದರೂ ಖಾಸಗಿ ಕೊಟ್ಟರೆ ಅವರು BPL ಅಥವಾ ಈ ತಾಯಿ ಕಾರ್ಡ್ ಆಗ್ಬೋದು, ಆರೋಗ್ಯ ಭಾಗ್ಯ ಯಾವುದೇ ಸ್ಕೀಮ್ಗಳಿಗೆ ಉಚಿತ ರಿಯಾಯಿತಿ ಕೊಡಲ್ಲ. ಒಬ್ಬ ರಕ್ತದಾನ ಮಾಡೋದ್ರಿಂದ ಅವ್ರಿಗೆ 1,500, 2,000, 3,000 ಆ ಥರ ಬಿಲ್ ಮಾಡ್ತಾರೆ ಖಾಸಗಿ ರಕ್ತನಿಧಿ ಕೇಂದ್ರಗಳಲ್ಲಿ. ಅದೇ ಸರ್ಕಾರಿ ರಕ್ತನಿಧಿ ಕೇಂದ್ರಗಳಲ್ಲಿ 750-900 ರೂಪಾಯಿ ಇರ್ತದೆ. BPL ಕಾರ್ಡ್ ಇದ್ದರೆ ಅರ್ಧ ಇರ್ತದೆ. ಬೇರೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಉಚಿತವಾಗೂ ಇರ್ತದೆ. ತಾಯಿ ಕಾರ್ಡ್ನವ್ರಿಗೆ ಉಚಿತವಾಗಾದರೂ ರಕ್ತ ಸಿಗುತ್ತೆ. ಅಂದರೆ ನಾವು ಒಂದು ರಕ್ತದಾನ, ಒಬ್ಬ ರಕ್ತದಾನಿ ರಕ್ತ ಕೊಟ್ಟರು ನಾವು ತಗೊಳ್ಬೇಕಾದ್ರೆ ಟೆಸ್ಟಿಂಗ್ ಚಾರ್ಜ್ಗಳು ನಾನು ಹೇಳ್ತಾ ಇರೋದು ಅಷ್ಟೇ, ಪರೀಕ್ಷಾ ಶುಲ್ಕಗಳೆಲ್ಲ ಉಚಿತವಾಗಿ ಸಿಗುತ್ತೆ ಸರ್ಕಾರಿ ಆದರೆ. ಆದರೆ ಖಾಸಗಿ ರಕ್ತನಿಧಿ ಕೇಂದ್ರಗಳಲ್ಲಿ ನಾವು ಹಣ ಕೊಡಬೇಕಾಗುತ್ತೆ. ಈ ಕಾರಣದಿಂದ ನಮ್ಮ ಸೇವೆ ಏನಿದ್ರೂ ದೀನದಲಿತ ಅಸಹಾಯಕರಿಗೆ ಸಿಗಬೇಕು ಅಂತಂದರೆ ಸರ್ಕಾರಿ ರಕ್ತನಿಧಿ ಕೇಂದ್ರಕ್ಕೆ ನಾವು ರಕ್ತದಾನ ಶಿಬಿರಗಳನ್ನು ಹೆಚ್ಚು ಮಾಡಬೇಕು, ರಕ್ತದಾನ ಕೊಡಬೇಕು. ನಮಗೆ ಮಿಮ್ಸ್ ರಕ್ತನಿಧಿ ಕೇಂದ್ರ ಜೊತೆ ರಕ್ತದಾನ ಶಿಬಿರ ಮಾಡ್ತೀವಿ. ಅವ್ರು ಅಲ್ಲಿಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಪರೀಕ್ಷೆ ಮಾಡ್ತಾರೆ, ನಮಗೂ ಪ್ರಮಾಣ ಪತ್ರ ಕೊಡ್ತಾರೆ, ಶಿಬಿರ ಮಾಡೋದಕ್ಕೂ ಕೊಡ್ತಾರೆ, ವೈಯಕ್ತಿಕಗೂ ಕೊಡ್ತಾರೆ. ಹೆಚ್ಚು ನಾವು ಸರ್ಕಾರಿ ಸ್ವಾಮ್ಯದಕ್ಕೆ ಕೆಲಸ ಮಾಡೋದು. ಈಗ ನೀವು ರಕ್ತ ನಿಧಿಗೆ ತಗೊಂಡು ಕೊಡ್ತೀರಾ, ಡಿಸ್ಟಿಕ್ ಗೌರ್ಮೆಂಟ್ ಆಸ್ಪತ್ರೆ ಇರುವಂಥ ಬ್ಲಡ್ ಬ್ಯಾಂಕ್ ಕೊಡ್ತೀರಾ ಸರ್. ಈಗ ಮತ್ತೆ ನೀವೇನೇ ಯಾರಿಗಾದ್ರೂ ಬ್ಲಡ್ ಕೊಡಿಸ್ಬೇಕು ಅಂದರೆ ಅಲ್ಲಿ ನೀವು ಹೋದರೆ ನಿಮಗೆ ನಿಮ್ಮ ಮುಖಾಂತರ ಬೇರೆ ಯಾರಿಗಾದ್ರು ಕೊಡಿಸಿರುವಂಥ ಸಂದರ್ಭಗಳು ತುಂಬ ಕ್ರಿಟಿಕಲ್ ಯಾವ್ದಾರು ನೆನಪಿದೆಯಾ? ಹೌದೌದು, ನಮಗೆ 24 hours ಕೂಡ ರಕ್ತಕ್ಕೆ ಕಾಲ್ ಬರ್ತಾ ಇರ್ತದೆ. ಅಂದರೆ ಬೇಕಾದವರು ಕೂಡ ಬೇಕಾದವ್ರಿಗೆ ನಮಗೆ ಕಾಲ್ ಮಾಡ್ತಾ ಇರ್ತಾರೆ. ನೀವು ಕಲೆಕ್ಟ್ ಮಾಡಿ ಅಲ್ಲಿ ಬೇಕಾದವರು ಕೊಡಿಸ್ತಾ ಇದ್ದೀವಿ, ಬೇಕಾದಾಗ ಅಲ್ಲಿ ಕೊಡಿಸ್ತೀವಿ. ಅಲ್ಲಿ ರಕ್ತ ತಗೊಳ್ತಾರೆ. ಅಕಸ್ಮಾತ್ ರಕ್ತನಿಧಿ ಕೇಂದ್ರದಲ್ಲಿ ತುರ್ತಾಗಿ ಯಾವುದಾದ್ರೂ ಗ್ರೂಪ್ ಇಲ್ಲ ಅಂದ್ರೆ ನಮ್ಗೆ ರಕ್ತನಿಧಿ ಕೇಂದ್ರದಿಂದ ಫೋನ್ ಮಾಡ್ತಾರೆ. ನಮ್ಮಲ್ಲಿರುವಂಥ ರಕ್ತದಾನಿಗಳ ಕರ್ಕೊಂಡೋಗಿ ಕೂಡ ನಾವು ರಕ್ತದಾನ ಮಾಡಿಸ್ತೀವಿ ಅಲ್ಲಿ. ಅಂದರೆ ಇದೇನು ಹೇಳುವ ಗ್ರೂಪ್ ಅಂತ ಹೇಳಿದ್ರಿ ಸರ್, ಬ್ಲಡ್ ಅಲ್ಲಿ ಕೂಡ ಗ್ರೂಪ್ ಥರ ಇದೆಯಾ? ಎಲ್ಲ ಥರದ 4-5 ವಿಧಗಳಲ್ಲಿ ಇದೆ. ಎ ನೆಗೆಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಈ ಥರ ಗ್ರೂಪ್ಗಳಿರ್ತದೆ. ಬಿ ಪಾಸಿಟಿವ್, ನೆಗೆಟಿವ್. ರೇರ್ ಆಗಿ ಬಾಂಬೆ ಗ್ರೂಪ್ ಅಂತಂದೈತೆ, ಅದು ಸಿಗೋದು ಅಂತ ರೇರು. ಆ ಗ್ರೂಪ್ನವರು ಇದ್ದಾರೆ. AB ಪಾಸಿಟಿವ್, AB ನೆಗೆಟಿವ್, ಈ ಥರದ್ದು ಎಲ್ಲ ಗ್ರೂಪ್ಗಳೈತೆ. ಆ ಸಂದರ್ಭದಲ್ಲಿ ನೆಗೆಟಿವ್ಗಳು ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಗರ್ಭಿಣಿಯರಿಗೆ, ಡಯಾಲಿಸಿಸ್ ಪೇಷಂಟ್ಗಳಿಗೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ, ಅಕಸ್ಮಾತ್ ಆಕ್ಸಿಡೆಂಟಾಗಿ ರಕ್ತಸ್ರಾವ ಆಗೋಗಿರ್ತದೆ. ಅಂಥ ಸಂದರ್ಭದಲ್ಲಿ ರಕ್ತನಿಧಿ ಕೇಂದ್ರಗಳಲ್ಲೇ ಆ ಸ್ಟಾಕ್ ಇರೋಲ್ಲ. ಆ ಸಂದರ್ಭದಲ್ಲಿ ರಕ್ತನಿಧಿ ಕೇಂದ್ರಕ್ಕೆ ನಾವು ರಕ್ತದಾನಿಗಳು ಕರ್ಕೊಂಡೋಗಿ ಅಲ್ಲಿ ತುರ್ತಾಗಿ ಅವ್ರಿಗೆಲ್ಲ ಪರೀಕ್ಷೆಗಳನ್ನು ಮಾಡಿಸಿ ಈ ಥರ ರಕ್ತದಾನ ಮಾಡುವಂಥ ಸಂದರ್ಭಗಳು ನಮಗೆ ಯಥೇಚ್ಛಾಗಿ ಬಂದೈತೆ. ನಾವು ಮಾಡಿಸ್ತಾ ಇರ್ತೀವಿ ಸರ್. ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಒಂದಲ್ಲ ಎರಡಲ್ಲ ಪ್ರಕರಣಗಳು. ದಿನಕ್ಕೆ 1-2 ದಿನಕ್ಕೆ, ವಾರಕ್ಕೆ ಈ ಥರದವೆಲ್ಲ ನಮಗೆ ದೂರವಾಣಿ ಮುಖಾಂತರ ಬರ್ತಾ ಇರ್ತದೆ. ರಾತ್ರಿ ಕೂಡ ಫೋನ್ ಮಾಡಿದ್ರಿ AB ಪಾಸಿಟಿವ್ ಬೇಕು ಅಂತ. ಈಗ ಮೊನ್ನೆ A ಪಾಸಿಟಿವ್ನೇ ರಕ್ತನಿಧಿ ಕೇಂದ್ರದಲ್ಲಿ ಸ್ಟಾಕ್ ಇಲ್ಲ, ಸಂಗ್ರಹ ಇಲ್ಲ. ಅದನ್ನು ನಾವೀಗ A ಪಾಸಿಟಿವ್ ಯಾರಿದ್ರೆ ಅವ್ರು ಕಳಗಿಸ್ಕೊಡ್ತಾ ಇದ್ದೀವಿ. ಈ ಥರದ ಕೆಲಸಗಳು ನಡೀತಾ ಇರ್ತವೆ ರಕ್ತನಿಧಿ ಕೇಂದ್ರಕ್ಕೂ ಮತ್ತು ನಮಗೂ. ಬ್ಲಡ್ ಇದ್ರೆ ನಾವು O ಪಾಸಿಟಿವ್ನೇ ಕೊಡಬೇಕು. ಆ ಕಾರಣದಿಂದ O ಪಾಸಿಟಿವ್ ಸಂಗ್ರಹ, ರಕ್ತನಿಧಿ ಕೇಂದ್ರ ಸಂಗ್ರಹ ಇದ್ದಾಗ ಏನು ಮಾಡೋದು ನಾವು, O ಪಾಸಿಟಿವ್ ರಕ್ತದಾನಿನಲ್ಲಿ ಕರ್ಕೊಂಡೋಗಿ ಕೊಡಿಸ್ಬೇಕು. ಇಲ್ಲಾಂದರೆ ಅದಕ್ಕೆ ಬದಲಾಗಿ ಬೇರೆ ಯಾವುದಾದ್ರೂ ಮಾತ್ರೆನೋ ಇಂಜೆಕ್ಷನೋ ಕೊಡುವುದಾಗಿದ್ರೆ ಇವತ್ತು ರಕ್ತಕ್ಕೆ ಇಷ್ಟೊಂದು ಮಹತ್ವನೇ ಇರ್ತಿರಲಿಲ್ಲ. ರಕ್ತಕ್ಕೆ ಪರ್ಯಾಯವಾಗಿ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ. ರಕ್ತಕ್ಕೆ ರಕ್ತನೇ ಸರಿಸಾಟಿ. ಹಾಗಾಗಿ ನಾವು ಇನ್ನೂ ಅಂತಂದರೆ ರಕ್ತ ಅನಿಮಿಕ್ಕಾಗಿ ಯಾರು ಬೇರೆ ಕುಂದಿರ್ತಾರೆ ಅವ್ರಿಗೆ ಸೊಪ್ಪು, ತರಕಾರಿ, ಗುಣಮಟ್ಟದ ಕಾಳು, ಈ ಥರ ಮೊಳಕೆ ಕಾಳುಗಳು, ಬೇರೆ ಥರದ ಅಂದರೆ ಆಹಾರದಲ್ಲೇ ನಾವು ಹಣ್ಣುಗಳು, ತರಕಾರಿಗಳಲ್ಲೇ ಹೆಚ್ಚಿಸ್ಕೊಂತ ಪ್ರಯತ್ನ ಮಾಡಬೇಕು ವಿನಃ ರಕ್ತಕ್ಕೆ ಬೇರೆ ಇನ್ನೊಂದು ವಸ್ತು ಇಲ್ಲ. ನಮಗೆ ಫೋನ್ ಮಾಡಿದ ತಕ್ಷಣವೇ ಬ್ಲಡ್ ಬೇಕು ಅಂದಾಗ ನಾವೇನು ಬ್ಲಡ್ ಕೊಡ್ಸೋದಕ್ಕೆ ಹೋಗಲ್ಲ. ಕಂಡೀಷನ್ ಪರಿಸ್ಥಿತಿ ಏನಾಗೈತೆ ಅಂತ ಮೊದಲು ನಾವು ತಿಳ್ಕೊಳ್ತೀವಿ. ತಕ್ಷಣಕ್ಕೆ ಕೊಡಬೇಕಾ ಅಥವಾ ಅರೇಂಜ್ಗೆ ಹೇಳಿದಾರ, ರಿಸರ್ವೇಷನ್ ಮಾಡಿಟ್ಟಿರಿ ಅಂತ ಹೇಳ್ತಾರೆ. ಅಕಸ್ಮಾತ್ ಆ ರಕ್ತದಾನಿ ಯಾರೋ ಗರ್ಭಿಣಿನೋ ಅಥವಾ ಬೇರೆ ಕೇಸ್ಗಳ ಪುರುಷನೋ ಮಹಿಳೆನೋ ತಿಳ್ಕೊತೀವಿ. ಅಕಸ್ಮಾತ್ ಮಹಿಳೆ ಬೇರೆ ಥರದ ಸಮಸ್ಯೆಗಳಿದ್ರೆ ಕೆಲವರು ನಾವು ಕೊಡೋಲ್ಲ, ಬೇರೆಯವ್ರು ಯಾರಾದರೂ ಕೊಡ್ತಾರಲ್ಲ ಅವ್ರಿಗೆ ಕೊಡಿಸ್ಮಂತ ಸುಮ್ಮನೆ ಆ ಥರ ಉದಾರത്തിൽ ಕಾಲ್ ಮಾಡಿರ್ತಾರೆ. ಆ ಥರದವ್ರು ಏನಿದ್ರು ನೋಡ್ಕೊಂಡು ಇವ್ರಿಗೆ ನೆಸೆಸಿಟಿ ಇದೆ, ಯಾರೂ ಇಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಕೊಡಿಸ್ತೀವಿ. ಚೆನ್ನಾಗಿದ್ದು ಅವ್ರ ಮನೇಲಿ ನೀವು ಹೇಳ್ತಾರ ಗಂಡು ಮಕ್ಕಳಿದ್ದು, ತಂದೆ ತಾಯಿ ಇದ್ದು ಕೊಡಲ್ಲ ಅಂತ ಮನಸ್ಸಿದ್ದಾಗ ನಾವು ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಮೊದಲು ನೋಡ್ತೀವಿ, ಮೊದಲು ನೀನು ಕೊಡೋ, ನೀನು ಬದಲಾಗಪ್ಪ, ಆಮೇಲೆ ನಾವು ಕೊಡಿಸ್ತೀವಿ ಅಂತ ಹೇಳ್ತೀವಿ. ಆ ಥರದ ಒಂದು ಬದಲಾವಣೆ ಎಕ್ಸ್ಚೇಂಜ್ ಇರ್ತವಲ್ಲ, ಅದು ಕೂಡ ಮಾಡಿಸ್ಕೊಡ್ಬೋದು ಬೇಕಾದ್ರೆ. ಇಲ್ಲಿ ಸ್ಟಾಕ್ ಇರಲ್ಲ. ಆ ಕಾರಣದಿಂದ ಬದಲಿ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೀವಿ. ಪ್ರತಿಫಲಾಪೇಕ್ಷೆ ಇಟ್ಕೊಂಡ್ರೆ ಮಾಡ್ತಾ ಇದ್ದೀವಿ. ವೃತ್ತಿಗೆ ನಾನು LIC ಏಜೆಂಟ್ರು, ಅಲ್ಲೇ ಬರುವಂಥದ್ದು ನಮ್ಮ ಕುಟುಂಬ ನಿರ್ವಹಣೆಗೆ ಸಾಕು. ಬೇರೆ ಥರದ್ದು ಆಲೋಚನೆಗಳನ್ನ ನಾವು ಮಾಡಿಲ್ಲ. ಸಾಮಾಜಿಕವಾಗಿ ಇಷ್ಟೊಂದು ತೊಡಗಿಸ್ಕೊಬಿಟ್ಟಿದ್ದೀರಿ. ಹೌದು,
ನಾವು ಬ್ಲಡ್ಡಿನ ವಿಚಾರದಲ್ಲಿ ಅಗ್ರಸ್ಥಾನ. ಆರೋಗ್ಯ ಕ್ಷೇತ್ರ, ಪರಿಸರ, ರಂಗ ಚಟುವಟಿಕೆಗಳು, ಸಮಾಜಮುಖಿ ಕೆಲಸಗಳು, ಪರಿಸರದ್ದು. ಯಾಕೆಂತಂದರೆ ಇವತ್ತಿನ ಜಾಗತಿಕ ತಾಪಮಾನ ನೋಡ್ತಾ ಇದ್ದೀರಿ. ಮಂಡ್ಯ ಜಿಲ್ಲೆಯಲ್ಲಿ ದಾಖಲೆಯ 41.7 ದಾಖಲಾಗೈತೆ ತಾಪಮಾನ. ಇದಕ್ಕೋಸ್ಕರವಾಗಿ ನಾವು ನಮ್ಮ ನಿಮ್ಮ ತಂದೆಯವರು ಆಗಲೇ ತೀರೋಗ್ಬಿಟ್ರು ಅಂತ ಹೇಳಿ ನಿಮ್ಮ ತಾಯಿ ಅದನ್ನು ಒಪ್ಕೊಂಡಿದ್ರ? ಎಲ್ಲ ಒಪ್ಕೊಂಡಿದ್ರು. ಅಷ್ಟೊತ್ತಿಗೆ ನೀವು ಆಲ್ರೆಡಿ ರಕ್ತದಾನ ಮಾಡೋದ್ರಲ್ಲಿ ಪ್ರಾರಂಭ 1 ಬಾರಿ 2 ಬಾರಿ ಅವ್ರಿಗೆ ಇದಾಗ್ತು, ಆಶ್ಚರ್ಯ ಆಯಿತು. ಅವಾಗ ಬೇಡನೂ ಮಾಡ್ತಲಿದ್ರು. ಆಮೇಲೆ ಆ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡಿ ನಮ್ಮ ಸಮಾಜಮುಖಿ ಕೆಲಸಗಳನ್ನು ನೋಡಿದ್ಮೇಲೆ ಅವರು ತುಂಬ ಖುಷಿಪಟ್ಟರು. ನಿಮ್ಮ ಶ್ರೀಮತಿಯವರ ಮನೆಯವರು ಕೂಡ ಇದನ್ನೇನೋ ಒಪ್ಕೊಂಡ್ರ ಸ್ಟಾರ್ಟಿಂಗ್? ಪ್ರಾರಂಭ ದಿನಗಳಲ್ಲಿ ಅವ್ರಿಗೆ ಗೊತ್ತಿರಲೇ ಇಲ್ಲ ಈ ಥರ ಮದುವೆ ಆಗ್ತಾರೆ ಅಂತ. ಮದುವೆ ದಿನ ಅವು ಹತ್ರ ಬಂದಾಗ ಅವೆಲ್ಲ ಗೊತ್ತಾಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಮತ್ತು ನಮ್ಮ ಮಾಡ್ತಿದ್ದಂಥ ಕೆಲಸ ಕಾರ್ಯಗಳ ಬಗ್ಗೆ ಅವ್ರಿಗೆ ತುಂಬ ಪರಿಚಿತ ಆಗಿತ್ತು. ಆ ಕಾರಣದಿಂದ ಅವ್ರನ್ನೂ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಈ ರಾಷ್ಟ್ರಕ್ಕೆ ಬಣ್ಣ ಮಾತ್ರ ಗೊತ್ತಾಗುತ್ತೆ, ಅದರೊಳಗಡೆ ಇರೋ ಗುಂಪುಗಳು ಗೊತ್ತಾಗಲ್ಲ. ಯಾವುದೇ ಜಾತಿ ಧರ್ಮ ಪಂಥ ನೋಡೋದಕ್ಕೆ ಹೋಗಲ್ಲ. ಬದುಕಬೇಕು ಅಂತ ಒಂದು ಅನಿವಾರ್ಯತೆ ಬಂದಾಗ ಅದು ಯಾವುದೇ ಜಾತಿ ಆಗಿರಲಿ, ಅದು ಯಾವುದೇ ಧರ್ಮದಾಗಿರಲಿ, ತಕ್ಷಣ ರಕ್ತ ಬೇಕು ಅಂತ ನೋಡ್ತಾರೆ. ಇವನು ಯಾವ ಜಾತಿಯವನು ಬಂದ, ಯಾವ ಧರ್ಮದವನು ನನಗೆ ರಕ್ತ ಕೊಟ್ಟಂತ ನೋಡಲ್ಲ. ಒಬ್ಬ ಮನುಷ್ಯ 18 ವರ್ಷದಿಂದ ರಕ್ತ ಕೊಡ್ಬೋದು ಅಂತ ಹೇಳಿದ್ರಿ. ಎಷ್ಟು ವರ್ಷದವರೆಗೆ ಎಷ್ಟು ವರ್ಷದವರೆಗೆ ಎಷ್ಟು ಬಾರಿ ಕೊಡ್ಬೋದು? ಒಬ್ಬ ಮನುಷ್ಯ, ಆರೋಗ್ಯವಂತ ಮನುಷ್ಯ 18 ವರ್ಷದಿಂದ 60 ವರ್ಷದವರೆಗೆ ರಕ್ತದಾನ ಮಾಡ್ಬೋದು, ಯಾವುದೇ ಥರದ ಕಾಯಿಲೆಗಳು ಮಾತ್ರೆಗಳು ತಗೋದೇ ಇದ್ದರೆ. ಏನಂತಂದರೆ ಮೊದಲು ಕಾಯಿಲೆಗಳ ಪ್ರಮಾಣ ಕಡಿಮೆ ಇತ್ತು, ರಸ್ತೆಗಳು ಚಿಕ್ಕದಾಗಿದ್ದೋ, ವೆಹಿಕಲ್ಗಳು ಭಾಳ ಕಡಿಮೆ ಇದ್ದೋ, ರಸ್ತೆ ಅಗಲೀಕರಣ ಆದೋ, ವೆಹಿಕಲ್ಗಳು ಹೆಚ್ಚಾದೋ, ಅಪಘಾತಗಳು ಹೆಚ್ಚಾದೋ, ಆಮೇಲೆ ಆಹಾರದ ಗುಣಮಟ್ಟ ತುಂಬ ಚೆನ್ನಾಗಿತ್ತು ಹಿಂದಿನ ಕಾಲಗಳಲ್ಲಿ. ಇವತ್ತು ಎಲ್ಲ ಥರಲ್ಲೂ ಆಹಾರ ಕಲಬೆರಕೆಯಾಗಿ ಕಲುಷಿತ ಆಗೈತೆ. ಆ ಕಾರಣದಿಂದ ದಿನನಿತ್ಯ ನಾವು ಡಯಾಬಿಟಿಕ್ಕು ಮತ್ತು ಕ್ಯಾನ್ಸರ್ ಪೇಷಂಟ್ಗಳು, ಅಪಘಾತಗಳು ನೋಡ್ತಾ ಇರ್ತೀವಿ. ಆ ಕಾರಣದಿಂದ ರಕ್ತದ ಅವಶ್ಯಕತೆ ಹಿಂದಿನ ದಿನಗಳಲ್ಲಿ ಬಹಳ ಹೆಚ್ಚಾಗೈತೆ. ಅಂದರೆ ಈ ಮೂಢನಂಬಿಕೆ ಇದರಿಂದೆಲ್ಲ ಹೊರಬಂದು ಎಲ್ಲರೂ ಕೂಡ ರಕ್ತದಾನ ಮಾಡೋದ್ರ ಮುಖಾಂತರ ಆರೋಗ್ಯವಾಗಿರ್ಬೋದು, ಸಮಾಜನೂ ಕೂಡ ಆರೋಗ್ಯಕರವಾದಂತಹ ಸಮಾಜನ ನಾವು ನಿರ್ಮಿಸಬೇಕು ಅಂತ ಅಂದಾಗ ಇವೆಲ್ಲ ಕೆಲಸ ಕಾರ್ಯಗಳನ್ನ ನಾವು ಸಮುದಾಯದಲ್ಲಿ ವೈಯಕ್ತಿಕವಾಗಿ ನಾನು ಸಮಾಜಕ್ಕೆ ಏನು ಕೊಟ್ಟೆ ಅನ್ನೋ ಒಂದು ಆತ್ಮತೃಪ್ತಿ, ನಾನು ಏನು ಕೊಟ್ಟೆ ಅನ್ನೋದು ಒಂದು ತೃಪ್ತಿ, ನನ್ನಿಂದ ಒಬ್ಬರಿಗೆ ಸಹಾಯ ಆಯಿತು ಅನ್ನೋ ಒಂದು ಆತ್ಮತೃಪ್ತಿ ಪ್ರತಿನಿತ್ಯ ನಮಗೆ ಕಾಡುತ್ತೆ. ಯಾಕೆಂತಂತಂದರೆ ನಾವು ಬೇರೆ ಥರ ಹಣ ಆಸ್ತಿ ವೈದ್ಯರಿಗೆ ಕೊಟ್ಟರೆ ಏನು ತೃಪ್ತಿ ಬರೋಲ್ಲ. ನಾವು ಕಷ್ಟದಲ್ಲಿದ್ದಾಗ ನಾವು ರಕ್ತದಾನ ಮಾಡ್ತೀವಲ್ಲ, ಅದೇ ತುಂಬ ತೃಪ್ತಿ ಕೊಡುವಂಥದ್ದು. ಇವಾಗ ನಿಮಗೆ ಎಷ್ಟು ವಯಸ್ಸಾಗಿದೆ ಸರ್? ಈಗ ನನಗೆ 44 ವರ್ಷ. 44 ವರ್ಷ ಥರ ಕಾಣೋದಿಲ್ಲ, ಅದಕ್ಕೆ ಬ್ಲಡ್ ಕೊಡ್ತಿರೋದೇ ಮುಖ್ಯ ಕಾರಣ. ಆ ಥರದ್ದು ಇರ್ಬೋದು. ನಮ್ಮ ದಿನನಿತ್ಯದ ಚಟುವಟಿಕೆಗಳು, ಕೆಲಸ ಕಾರ್ಯಗಳು ತೊಡಗಿಸ್ಕೊಂಡಿರುವಂಥದ್ದು, ಅವು ಒಂದು ಕಾರಣ ಅಂತ ಹೇಳ್ಬೋದು. ಮಂಜುನಾಥ್ ಅಂತ. ನಾನು 4 ಬಾರಿ ರಕ್ತದಾನ ಮಾಡಿದ್ದೀನಿ. ಇದನ್ನು ನನಗೆ ತಿಳಿಸ್ಕೊಟ್ಟವರು ಲಂಕೇಶ್ ಸರ್ ಅವರು. ನೀವು ಅದೇ ರೀತಿ ರಕ್ತದಾನ ಮಾಡಿ ಇನ್ನೊಂದು ಜೀವವನ್ನು ಉಳಿಸಿ. ನಾನು 4 ಬಾರಿ ರಕ್ತದಾನ ಮಾಡಿ 4 ಜನ ಉಳಿಸೀನಿ. ಅದೇ ಥರ ನೀವು 1 ಬಾರಿ ರಕ್ತದಾನ ಮಾಡಿ ಒಬ್ಬರು ಜೀವ ಉಳಿಸಿ, ಇದನ್ನು ತಿಳಿಸ್ಕೊಟ್ಟವರು ನಮ್ಮ ಲಂಕೇಶ್ ಅಣ್ಣ. ನಾನು 7 ಬಾರಿ ರಕ್ತ ಕೊಟ್ಟಿದ್ದೀನಿ, ನನಗೂ ಏನಾಗಿಲ್ಲ. ನೀವು ರಕ್ತ ಕೊಡಿ. ನಾನು ರಕ್ತ ಕೊಡೋದಕ್ಕೆ ಲಂಕೇಶ್ ಅಣ್ಣನೇ ಪೂರ್ತಿ. ನಾನು 3 ಸತಿ ರಕ್ತ ಕೊಟ್ಟಿದ್ದೀನಿ. ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದದ್ದು ನಮ್ಮ ರಕ್ತದಾನ. ಯಾವುದೇ ಒಂದು ಸಂತೋಷದ ಸಂಭ್ರಮದ ಕ್ಷಣಗಳಲ್ಲೂ ಕೂಡ ರಕ್ತದಾನ ಮಾಡ್ಬೋದು. ಅದಕ್ಕೆ ಉದಾಹರಣೆ ನಾನೇ. ನಮ್ಮ ಮನೆಯ ಗೃಹ ಪ್ರವೇಶದಲ್ಲೂ ಕೂಡ ಸಂಭ್ರಮದ ನಡುವೆಯೂ ಕೂಡ ನಾವು ರಕ್ತದಾನ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದೀವಿ. ನಾನು 12 ಬಾರಿ ರಕ್ತದಾನ ಮಾಡಿದ್ದೀನಿ. ಇನ್ನೂ ಗಟ್ಟುಮುಟ್ಟಿಯಾಗಿದ್ದೀನಿ. ಯಾವುದೇ ರೀತಿಯಲ್ಲಿ ಯಾವುದೇ ತೊಂದರೆ ನನಗೆ ಕಾಣಿಸಿಕೊಂಡಿಲ್ಲ. ಆದರೆ ರಕ್ತದಾನ ಯಾಕೆ ಮಾಡಬೇಕು ಅಂತಂದರೆ, ರಕ್ತದ ಕಣಗಳಿಗೆ 90 ದಿವಸ ಆಯುಸ್ಸಿರುತ್ತೆ. ಇದರಲ್ಲಿ ಆ ಸತ್ತ ರಕ್ತ ಕಣಗಳು ದೇಹದಲ್ಲಿ ಅಲ್ಲೇ ಇರ್ತದೆ. ಆದರೆ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದರೆ, ಮಂತ್ಲಿ ಸೈಕಲ್ನಲ್ಲಿ ಅವರಿಗೆ ರಕ್ತ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಆದರೆ ಗಂಡು ಮಕ್ಕಳಿಗೆ ಅಂಥ ಅವಕಾಶಗಳು ಕಡಿಮೆ ಇರೋದ್ರಿಂದ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಅದು ದಾರಿ ಆಗ್ಬೋದು. ಆದ್ದರಿಂದ ಪ್ರತಿ ವ್ಯಕ್ತಿ 3 ತಿಂಗಳಿಗೊಂದು ಸಾರಿ ರಕ್ತವನ್ನು ಕೊಡೋದ್ರಿಂದ ಆ ಕೊಟ್ಟಷ್ಟು ರಕ್ತದ ಕಣಗಳಲ್ಲಿ 75% ಒಂದು 48 ಗಂಟೆ ಒಳಗೆ ಅಂದಾಜು ರಿಕವರಿ ಆಗುತ್ತೆ ಅನ್ನೋದೊಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ. ಅದಲ್ಲದೆ ಸುಮಾರು 90% 10 ದಿನದೊಳಗಡೆ ಅವ್ರು ರಿಕವರಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಮನುಷ್ಯ ಒತ್ತಡದಿಂದ ಮುಕ್ತನಾಗ್ತಾನೆ ಮತ್ತು ಆರೋಗ್ಯವಂತ ಜೀವನವನ್ನು ಸಾಗಿಸ್ಬೋದು. ಅದರಿಂದ ಪ್ರತಿ 3 ತಿಂಗಳಿಗೆ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡೋದು ಅತ್ಯಂತ ಉಪಯೋಗವಂತ ಕೆಲಸ ಅಂತ ನಮ್ಮ ಅಭಿಪ್ರಾಯ. ನಮ್ಮಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಹೃದಯಾಘಾತ ಹೆಚ್ಚಾಗುತ್ತೆ. ಕಾರಣ ಅಂತಂತಂದರೆ, ಮಹಿಳೆಯರಿಗೆ ಯಾಕೆ ಹೆಚ್ಚು ಹೃದಯಾಘಾತ ಆಗಲ್ಲ ಅಂತಂದರೆ, ಅವರಿಗೆ ಮಂತ್ಲಿ ಸೈಕಲ್ ಪೀರಿಯಡ್ ಟೈಮು ಸಂದರ್ಭಗಳಲ್ಲಿ ರಕ್ತ ಹೋಗುವಂಥದ್ದು ಹೆಚ್ಚು. ಆದರೆ ಪುರುಷರಿಗೆ ಈ ಪ್ರಮಾಣ ಕಡಿಮೆ. ಯಾವುದೇ ಸಂದರ್ಭದಲ್ಲೂ ರಕ್ತಸ್ರಾವನೇ ಆಗಲಿ, ರಕ್ತ ಎಲ್ಲೂ ಹೊರಗಡೆ ಹೋಗಲ್ಲ. ಯಾಕೆಂದರೆ ಈ ಕಾರಣದಿಂದ ಹೆಚ್ಚಿಗೆ
ರಕ್ತ ಸಂಗ್ರಹ ಆಗಿ ಆ ಕಾರಣದಿಂದ ಪ್ರಜರಿಗೆ ರಕ್ತದ ಹೃದಯಾಘಾತ ಆಗುತ್ತೆ. ಆ ಕಾರಣದಿಂದ ಎಲ್ಲ ಪುರುಷರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಹೆಚ್ಚು ರಕ್ತದಾನ ಮಾಡಿ ಜೀವ ಉಳಿಸಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.